ಟಿಎಚ್ಎಸ್ ಪಿಯು ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ. ಕಂಪ್ಲಿ ನಗರದ ಡಿಎಚ್ಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕಂಪ್ಲಿ ಪುರಸಭೆ ಅಧ್ಯಕ್ಷ ಭಟ್ಟಪ್ರಸಾದ್ ರವರು ಸಸಿಗೆ ನೀರುಣಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ ಭವಿಷ್ಯದಲ್ಲಿ ಯಶಸ್ಸು ಪಡೆಯಲು ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಅಗತ್ಯ. ನಿಮ್ಮ ಪಠ್ಯಾಭ್ಯಾಸಕ್ಕೆ ಹೆಚ್ಚಿನ ಗಮನ ಹರಿಸಿ ಎಂದು ಸಲಹೆ ಕೊಟ್ಟಿದ್ದಾರೆ. ಸಂಸ್ಥೆಯ ಅಧ್ಯಕ್ಷ ರವೀಂದ್ರಗೌಡ ಇಟಗಿ ಮಾತನಾಡಿ, ಸಮಯದ ಮಹತ್ವವನ್ನು ಅರ್ಥ ಮಾಡಿಸಿಕೊಂಡು ಇನ್ನು ಹೆಚ್ಚು ಅಭ್ಯಾಸ ಮಾಡಬೇಕು. ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ನಮ್ಮ ಸಂಸ್ಥೆಗೆ ಹಾಗೂ ಜಿಲ್ಲೆಗೆ ಹೆಸರನ್ನು ತರುವಂತೆ ವಿದ್ಯಾರ್ಥಿಗಳಿಂದ ನಿರೀಕ್ಷೆ ಎಂದರು. ಈ ಕಾರ್ಯಕ್ರಮದ ವೇಳೆ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಮತ್ತು ಸ್ಪರ್ಧೆಯಲ್ಲಿ ವಿಜೇತರಾಗಿರುವಂತಹ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ನಡೆಯಿತು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕ ಶಿವನಗೌಡ, ಸ್ವಾಮಿ ವಿವೇಕಾನಂದ ಶಾಲೆಯ ಮುಖ್ಯ ಗುರು ಬಡಿಗೇರ್ ಜಿಲಾನ್, ಸಮಾಜ ಸೇವಕ ಅಕ್ಕಿ ಜಿಲಾನ್, ಉಪನ್ಯಾಸಕ ರಾಘವೇಂದ್ರ, ಕಾರ್ಯದರ್ಶಿ ಎಂ ಬಸವರಾಜ ಸ್ವಾಮಿ, ಆಡಳಿತಾಧಿಕಾರಿ ಡಾಕ್ಟರ್ ಸಂದೀಪ್ ಕುಮಾರ್, ಪ್ರಾಂಶುಪಾಲ ಕಾಳಿ ಗಗನ್ ಹಾಗೂ ಅನೇಕ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ರಘುವೀರ್, ಸಿಟಿ ಟಿವಿ, ಕಂಪ್ಲಿ. ಯಾಕಂತಂದ್ರೆ ಇನ್ನೊಂದು ಏನಂತಂದ್ರೆ ಒಂದು ವಿಶಿಷ್ಟವಾದ ಒಂದು ನಿಮ್ಮ ಈ ಫ್ರೆಂಡ್ಶಿಪ್ ಅನ್ನು ಯಾವತ್ತಿಗೂ ನೆನಪಿಟ್ಕೊಂಡು ಒಳ್ಳೆ ರೀತಿಯಿಂದ ಇದನ್ನು ಮಾಡ್ಕೋಬೇಕು. ಆಮೇಲೆ ಯಾವುದೇ ಒಂದು ಹುಡುಗರಾಗಲಿ ಹುಡುಗಿಯರಾಗಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ನಲ್ಲಿ ನೀಟಾಗಿ ನೀವು ಓದ್ಕೊಂಡು ಹೋದರೆ ನೀವು ಡಿಗ್ರಿ ಎಲ್ಲ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕಲಿಬೋದು. ಈ 2 ವರ್ಷಗಳಲ್ಲೇ ನೀವು ಎಲ್ಲರೂ ಸ್ವಲ್ಪ ದಾರಿ ತಪ್ಪೋದು. ಅದಕ್ಕಾಗಿ ಈ 2 ವರ್ಷಗಳು ಬಹಳ ಇಂಪಾರ್ಟೆಂಟ್ ಆದ ವರ್ಷಗಳಂದ್ರೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ. ಈಗ ಮತ್ತೊಂದು ಏನಂತಂದರೆ, ಈಗ ನೀವು ಮುಂದೆ ಕೂಡ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿತು ಮೊಬೈಲನ್ನು ಇಂಥ ಜನಗಳು ಬಿಟ್ಟು ತಂದೆ ತಾಯಿಗಳು ಎಷ್ಟೋ ಕಷ್ಟಪಟ್ಟು ನಿಮ್ಮನ್ನು ಓದಲಿಕ್ಕೆ ಕಲಿಸಿರ್ತಾರೆ. ಅವರ ನಂಬಿಕೆಯನ್ನು ನೀವು ಒಮ್ಮೆ ಮಾಡದೆ ಒಳ್ಳೆ ವಿದ್ಯಾವಂತರಾಗಬೇಕು. ಹಾಗೂ ನೀವು ಮುಂದೆ ಮುಂಬರುವ ದಿನಗಳಲ್ಲಿ ಕೂಡ ಒಳ್ಳೆ ಇದಾಗಬೇಕಂತ ಹೇಳಿ ಕೇಳ್ತಾ ಪ್ರಜೆಗಳಾಗಬೇಕು. ಒಳ್ಳೆ ನೌಕರಿಯನ್ನು ತಗೊಂಡು ತಂದೆ ತಾಯಿಗಳನ್ನು ಒಳ್ಳೆ ಇದರಲ್ಲಿ ನೋಡಬೇಕು. ಸೈಕಲ್ ಮೋಟ್ರ್ಗಳು ಯಾರು ನೋಡ್ತಾರಂತಂದು ಸ್ಪೀಡಾಗಿ ಹೊಡೆಯೋದು ಇಂಥವೆಲ್ಲ ಮಾಡ್ಕೊಂಡು ತಂದೆ ತಾಯಿಗಳಿಗೆ ದುಃಖ ತರುವಂಥ ಕೆಲಸವನ್ನು ಮಾಡಬಾರ್ದು ಅಂತೇಳಿ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಈ ಸಮಾರಂಭಕ್ಕೆ ಆಗಮಿಸಿ ನನ್ನನ್ನು ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ತುಂಬ ಜೈ ಹಿಂದ್, ಜೈ ಕರ್ನಾಟಕ. ವರ್ಷ ಈ ಬೀಳ್ಕೊಡುಗೆ ಸಮಾರಂಭ ನಮ್ಮ ಕಾಲೇಜಿನಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಬಂದಿದ್ದೀವಿ. ಅದು ತಮ್ಮೆಲ್ಲರಿಗೂ ತಿಳಿದಂಥ ವಿಷಯ. ಮುಖ್ಯವಾಗಿ ಹೇಳ ಬಯಸಿದ್ದೇನೆಂದರೆ, ನೀವು ಕೇವಲ ಎಲ್ಲ ಶಿಕ್ಷಕರು ಹೇಳಿದಂತೆ ಸಮಯ ಬಹಳ ಕಡಿಮೆ ಇದೆ. ಇದ್ದ ಸಮಯವನ್ನು ತಾವು ಸದ್ಬಳಕೆ ಮಾಡಿಕೊಂಡು ಒಳ್ಳೆಯ ಅಭ್ಯಾಸವನ್ನು ನಡೆಸಿ ನಮ್ಮ ಕಾಲೇಜಿಗೆ ಒಳ್ಳೆಯ ಹೆಸರನ್ನು ತರಬೇಕು. ಕೇವಲ ನಮ್ಮ ಕಾಲೇಜಿಗೆ ಅಲ್ಲ, ಕಂಪ್ಲಿ ನಗರಕ್ಕೆ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಗೆ ಮತ್ತು ತಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ತರ್ತೀನಿ ಅಂತ ಹೇಳಿ ಕೂಡ ನಾನು ಆಶಿಸ್ತಾ ಇದ್ದೇನೆ. ಎರಡನೇದೇನಪ್ಪ ಅಂದ್ರೆ ವಿದಾಯ ಅಂತ ಹೇಳಿ, ಅದಕ್ಕೆ ನೀವು ಅಲ್ಲಿ ಹಾಕೊಂಡಿದ್ರೆ ಫೇರ್ವೆಲ್ ಫಂಕ್ಷನ್ ಅಂತ ಹೇಳಿದ್ರೆ ವಿದಾಯ ಕಾರ್ಯಕ್ರಮ, ಬೀಳ್ಕೊಡುಗೆ ಸಮಾರಂಭ ಅಂತ ಹೇಳಿದ್ರೆ ಇಲ್ಲಿ ನಮ್ಗೆ ಮುಗೀತು. ನಾವೆಲ್ಲ ದ್ವಿತೀಯ PUC ವಿದ್ಯಾರ್ಥಿಯರು ನಮ್ಮ ಅಣ್ಣರು ಹೇಳಿದಾಗೆ ನಾವೇನೇನ್ ನಮ್ಮ ಇರುವಂತಹ ಒಂದು ಫ್ರೆಂಡ್ಶಿಪ್ ನಲ್ಲಿ ನಮ್ಮ ಸಹೋದರತ್ವದ ಇರುವಂತಹ ಬಾಂಧವ್ಯ ಇತ್ತು, ಅದು ಇಲ್ಲಿಗೆ ಇರುವಂತದ್ದು ಮುಗೀತು. ಇನ್ನೇನು ನಾವು ಪದವಿ ಹಂತಕ್ಕೆ ಹೋಗ್ಬೇಕು, ಡಿಗ್ರಿ ಹೋಗ್ಬೇಕು ಅನ್ನುವಂಥದ್ದು. ನಮ್ಮ ಗುರುಗಳಾಗಿರುವಂತಹ ಸ್ವಾಮಿ ವಿವೇಕಾನಂದರು ಮಾತು ಹೇಳ್ತಾರೆ, ನಿನ್ನ ಗುರಿಯ ನಡೆಗೆ ನೀನು ಸೇರ್ಬೇಕು ಅಂತ. ನಿನ್ನ ಗುರಿ, ನೀನೇನ್ ಹಾಕೊಂಡಿರ್ತೀಯ ಗುರಿ, ಅದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಯಾವುದೇ ಇರುವಂತಹ ಒಂದು ವ್ಯವಸ್ಥೆಯಲ್ಲಿ ನೀನು ಹುಟ್ಟಿದೀಯಾ, ನೀನು ಬಡತನದಲ್ಲಿ ಹುಟ್ಟಿದೀಯಾ ಅಂತ ಹೇಳಿದ್ರೆ ಅದು ನಿನ್ನ ತಪ್ಪಲ್ಲ. ಆದ್ರೆ ನೀನೇನಾದ್ರೂ ಬಡತನದಿಂದ ಸತ್ತಿದೆ ಅಂದ್ರೆ ಅದು ನಿನ್ನ ತಪ್ಪು. ಯಾಕಂದ್ರೆ ನೀಗೊಂದು ಜೀವನ ಕೊಟ್ಟಿದ್ದು, ಆ ಜೀವನವನ್ನ ಸರಿಯಾಗಿ ಉಪಯೋಗಿಸದೆ ನೀನು ಶ್ರೀಮಂತನಾಗ್ಲಿಲ್ಲ ಅಂತ ಹೇಳಿ. ಹಾಗಾಗಿ ನಮ್ಮ ಜೀವನನ ನಾವು ರೂಪಣೆ ಮಾಡಬೇಕಾಗಿದೆ ಇವತ್ತಿನ ದಿನಗಳಲ್ಲಿ. ಇವತ್ತು ನಾನು ನಿಜವಾಗ್ಲೂ ಬಹಳ ಸಂತೋಷ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇಂಥ ಉಪನ್ಯಾಸಕರ ವರ್ಗ ನನಗೆ ಬೇರೆಲ್ಲೂ ಕೂಡ ಕಾಣ್ಲಿಕ್ಕೆ ಸಿದ್ಧ ಇಲ್ಲ. ಯಾಕಂದ್ರೆ ಅಂಥ ಉಪನ್ಯಾಸಕರಿರುವಂತಹ ವರ್ಗ ಇದೆ ಇಲ್ಲಿ. ಎಲ್ಲರೂ ಕೂಡ ತಮ್ಮ ಕಷ್ಟವನ್ನ ಬಿಟ್ಟು ತಾವು ಇರುವಂತ ದ್ವಿತೀಯ PUCಯಲ್ಲಿ ಏನು ಮಾಡಲಾರದ ಸಾಧನೆ ನಿಮ್ಮ ಮೂಲಕವಾಗಿ ಮಾಡ್ತಿದ್ದಾರೆ. ಜೋರದ ಚಪ್ಪಾಳೆ ಆ ಉಪನ್ಯಾಸಕರ ವರ್ಗಕ್ಕೆ, ಎಲ್ಲ ಇರುವಂತಹ ಆಡಳಿತ ವರ್ಗಕ್ಕೆ ಬೇಕಾಗಿದೆ.
ಯಾಕಂದ್ರೆ ಒಬ್ಬ ತಂದೆ ತಾಯಿ ಒಂದು ಮಗು ಚೆನ್ನಾಗಿ ಬೆಳೀಲಿ ಅಂತ ಹೇಳಿ ತಾನು ಇರುವಂತ ತಾಯಿ ಊಟವನ್ನ ಮಾಡದೆ ಹಸಿವಿನಿಂದ ಮಗುವಿಗೆ ಇರುವಂತದ್ದು ಮಕ್ಕಳಿಗೆ ಊಟವನ್ನ ಕೊಡ್ತಾರೆ. ಅದೇ ರೀತಿ ತಾವಿರುವಂತದ್ದು ಓದಿಲ್ಲ, ತಾವಿನ್ನೂ ಹೆಚ್ಚಾಗಿರುವಂತದ್ದು ಓದ್ಬೇಕಾಗಿತ್ತು ಅಂತ ಹೇಳಿ ನಿಮಗಿನ್ನೂ ಅತಿ ಹೆಚ್ಚಿನಿರುವಂತ ವಿದ್ಯಾಭ್ಯಾಸ ಕೊಡ್ತಿದ್ರಲ್ಲ ಆ ಗುರುಗಳು ನಿಜವಾಗ್ಲೂ ಅವರೆಲ್ಲರಿಗೂ ಹ್ಯಾಟ್ಸ್ ಆಫ್ ಹೇಳಿಕ್ಕೆ ಇಷ್ಟಪಡ್ತಿದ್ದಾರೆ. ಇಲ್ಲಿ ಬಹಳ ಜನ ಕನಸನ್ನ ಕಾಣ್ತೀರಿ. ಎಂಥ ಕನಸನ್ನ ಕಾಣ್ತೀರಪ್ಪ ಅಂತ ಹೇಳಿದ್ರೆ, ನಾನು ಇರುವಂತಹ ಒಂದು ಬುಲೆಟ್ ಗಾಡಿಯಲ್ಲಿ ಹೋಗ್ತಾ ಇದ್ದೆ, ನಾನು ಬೆಂಚ್ ಕಾರಲ್ಲಿ ಹೋಗ್ತಾ ಇದ್ದೆ ಅಂತ ಹೇಳಿ ಅಂತ ಕನಸನ್ನ ಕಾಣಬೇಡಿ. ಕನಸನ್ನ ಕಾಣಿ. ಎಂತ ಕನಸು ಕಾಣಿದ್ರೆ IAS IPS ಆಗುವಂತ ಕನಸನ್ನ ಕಾಣಿ. ಯಾಕಂದ್ರೆ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಜಿ ಹೇಳ್ತಾರೆ, ಕನಸನ್ನ ಕಾಣುವಂತದ್ದು ನಿಜವಾದ ಕನಸಲ್ಲ, ಕನಸಲ್ಲಿ ಕೂಡ ನಿನ್ನ ಏನು ನಿಜವಾಗಿರುವಂತ ಡ್ರೀಮ್ ಇರುತ್ತೆ ಆ ಕನಸಲ್ಲಿ ಕೂಡ ನಿದ್ದೆ ಬಾರದಂತೆ ಮಾಡುವಂತ ಕನಸಿದೆಯಲ್ಲ ಅದು ನಿಜವಾಗಿರುವಂತಹ ಕನಸು ಅಂತ ಹೇಳಿ. ಹಾಗಾಗಿ ಎಲ್ರೂ ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ನಾವು ಹೇಳ್ತೀವಿ ಇಲ್ಲ ಸರ್ ಇವತ್ತೆಲ್ಲ ಇರುವಂತ ಸೆಂಡಪ್ ಪಾರ್ಟಿ ಆಯ್ತು, ಈ ಕ್ಷಣದಿಂದ ನಾನು ಓದ್ಕೊಂತೀನಿ, ನಾನು ನಾಳೆಯಿಂದ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಕಂಬೈನ್ ಸ್ಟಡಿ ಮಾಡ್ತೀವಿ ಅಂತ ಹೇಳಿ ಇಂದು ಈ ಕ್ಷಣದಿಂದ ನೀವು ಪ್ರಾರಂಭ ಮಾಡಿ. ಇನ್ನೇನು ಸಮಯ ಮಿಂಚಿಲ್ಲ. ನಾವು ನಾಳೆ 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 ಅನ್ನುವಂತ ಅವಶ್ಯಕತೆ ಇಲ್ಲ. ನಿಮ್ಗೆಲ್ಲರೂ ಕೂಡ ಈಗ ಉದಾಹರಣೆ ನಾನು ಒಂದು ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ದಯವಿಟ್ಟು ತಿಳ್ಕೊಳ್ಳಿ. ನಿಮ್ಮ ಹೆಸರು ಸದ್ದಾಂ, ನಿಮ್ಮ ತಂದೆ ಹೆಸರು ಸಾಹೇಬ್ ಅಲಿ, ನಿಮ್ಮ ತಾತನವ್ರ ಹೆಸರು ಮೊಹಮ್ಮದ್ ಸಾಬ್, ಅವರ ಅಪ್ಪರ ಹೆಸರು ಗೊತ್ತಿಲ್ಲ. ನೋಡಿ, ಮಹಾತ್ಮ ಗಾಂಧಿ ಹೆಸರು ಗೊತ್ತಾ? ಭಗತ್ ಸಿಂಗ್ ಜಿ ಗೊತ್ತಾ? ಸರ್ದಾರ್ ವಲ್ಲಭಾಯ್ ಗೊತ್ತಾ? ನಮ್ಮ ಅಂಬೇಡ್ಕರ್ ಹೆಸರು ಗೊತ್ತಾ? ಓಕೆ, ವೆರಿ ಗುಡ್, ಕೂತ್ಕೊಳ್ಳಿ. ನೋಡಿ, ಅಂಬೇಡ್ಕರ್ ಜಿ ಅವ್ರಿಗೇನು ಅವರ ತಾತನವರಲ್ಲ, ಮಹಾತ್ಮ ಗಾಂಧೀಜಿಯವ್ರನ್ನು ಅವ್ರ ತಾತನವರಲ್ಲ. ಆದ್ರೆ ಇಲ್ಲಿ ತಂದೆ ಹೆಸರು ಗೊತ್ತು, ತಾತ ಹೆಸರು, ಮುತ್ತತ್ತ ಇರುವಂತ ಮುತ್ತಜ್ಜರ ಹೆಸರು ಗೊತ್ತಿಲ್ಲ. ಯಾಕೆ ನಾವು ಆ ಮಹಾತ್ಮ ಗಾಂಧಿ ಹೆಸರು ಹೇಳ್ತೀವಿ, ಭಗತ್ ಸಿಂಗ್ ಜಿ ಹೆಸರು ಹೇಳ್ತೀವಿ, ಅಬ್ದುಲ್ ಕಲಾಂ ಹೆಸರು ಹೇಳ್ತಂದ್ರೆ ಅವರು ಸಾಧಕರಾಗಿದ್ದಾರೆ, ಅದಕ್ಕೋಸ್ಕರವೇ ನಾವು ಹೆಸರು ಹೇಳ್ತಿದ್ವಿ. ಅಂತ ಸಾಧಕರು ನೀವಾಗಬೇಕಾಗಿದೆ. ಅದಕ್ಕೆ ಸಾಧನೆ ಎಂಬುದು ಸೋಮಾರಿಯ ಸೊತ್ತಲ್ಲದು, ಸಾಧಕನ ಸೊತ್ತು. ಸಾಧನೆ ಮಾಡಿದ್ರೆ ಮಾತ್ರ ಸತ್ತ ಇರುವಂತದ್ದು. ನಾವು ಆ ಒಳ್ಳೆ ಉತ್ತಮವಾಗಿರುವಂತಹ ಒಂದು ಅಂಕಗಳನ್ನ ತೆಗೆದುಕೊಂಡು ಪ್ರತಿ ಪರೀಕ್ಷೆಯಲ್ಲಿ, ಇಲ್ಲಿ ಉಪನ್ಯಾಸರು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಹೇಳಿದ್ರೆ ಯಾವ ಪರೀಕ್ಷೆಯಲ್ಲಿ ಎಷ್ಟು ಅಂಕ ಬರುತ್ತೆ, ನಿಮ್ಗಿರುವಂತಹ ಒಂದು ಬ್ಲೂ ಪ್ರಿಂಟ್ ಇರುತ್ತೆ, ನೀಲಿ ನಕ್ಷೆ ಅಂತ ಇರುತ್ತದೆ ಬ್ಲೂ ಪ್ರಿಂಟ್, ಯಾವ ಪಾಠದಿಂದ ಎಷ್ಟು ಅಂಕ ನಿಮಗೆ ಇರುವಂತದ್ದು ಬರ್ತದೆ ಅಂತ ಹೇಳಿ. ಬಹಳ ಜನ ಹೇಳ್ತಾರೆ ಸರ್ ನನಗೆ ಇನ್ನೂ ಕೂಡ ಓದಿ ಇಲ್ಲ, ಪಾಸಿಂಗ್ ಪ್ಯಾಕೇಜ್ ಇರುತ್ತೆ, ನಿಮ್ಮ ಉಪನ್ಯಾಸ ಈಗಾಗಲೇ ಕೊಟ್ಟಿದ್ದಾರೆ, ಆ ಪಾಸಿಂಗ್ ಪ್ಯಾಕೇಜ್ ತಗೊಂಡ್ಬಿಟ್ಟು ಈಗಾಗಲೇ ನಿಮಗೆ 100 ಅಂಕಗಳಿಗೆ 35 ಅಂಕ ತೆಗೆದುಕೊಂಡ್ರೆ ಪಾಸ್ ಆಗ್ತೀರಿ, ಹೌದಾ? ಸೊ ಹಾಗಾಗಿ 35 ಅಂಕ ಬರಬೇಕು ನಿಮಗೆ. ಅಂದ್ರೆ ಏನ್ ಮಾಡ್ಬೇಕು? ಪಾಸಿಂಗ್ ಪ್ಯಾಕೇಜ್ ಅನ್ನು ತೆಗೆದುಕೊಳ್ಳಿ, ಆ ಬ್ಲೂ ಪ್ರಿಂಟ್ ಪ್ರಕಾರ ಓದಿ. ಯಾವತ್ತೂ ಕೂಡ ನೀವು ನನ್ನ ನಿದ್ದೆ ಬರುತ್ತೆ ಅಂತ ಮಾಡಬೇಡಿ. ನಿದ್ದೆ ಬಂದ್ರೆ ಮುಖವನ್ನ ತೊಳೆದು ಮತ್ತೆ ಓದ್ಕೊಳ್ಳಿ. ಯಾಕಂದ್ರೆ ಮತ್ತೆ ನಿಮ್ಗೆ ದ್ವಿತೀಯ PUC ಇರುವಂತಹ ಅವಕಾಶ ಮತ್ತೆ ನಿಮ್ಗೆ ಸಿಗೋದಿಲ್ಲ. ಅದನ್ನು ಕೂಡ ನಿಜವಾಗ್ಲೂ ಕೂಡ ನಮ್ಮ ಘನ ಸರ್ಕಾರವನ್ನ ನಾವು ಮೆಚ್ಚಲೇಬೇಕು. SSLC ಕೂಡ ಈಗ ಪೇಪರ್ 1, ಪೇಪರ್ 2, ಪೇಪರ್ 3 ಮಾಡಿದ್ದಾರೆ. PUC ಕೂಡ ಪೇಪರ್ 1, ಪೇಪರ್ 2, ಪೇಪರ್ 3 ಮಾಡಿದ್ದಾರೆ. 3 ಅವಕಾಶ ಇದೆ. 3 ಅವಕಾಶ ಯಾರಿಗೆ ಕೊಟ್ಟಿದ್ದಾರೆ? ನಮಗೆ ಒಂದೇ ಒಂದು ಅವಕಾಶ ಇತ್ತು, ಫೇಲ್ ಆದ್ರೆ ಅಕ್ಟೋಬರ್ ಬರ್ತಿದ್ದಿಲ್ಲ ಅಂದ್ರೆ ಮತ್ತೆ ಮುಂದುವರ್ಷಕ್ಕೆ ಹೋಗ್ತಾ ಇದ್ವಿ ನಾವು. ನಿಮ್ 3 ಅವಕಾಶ ಇದೆ. ಅದನ್ನು ಹೇಗೆ ಒಂದ್ಸಲ ಏನಾದ್ರೂ ಕಡಿಮೆ ಅಂಕ ಬಂತು 1ನೇ ಪೇಪರ್ ಅಂದ್ರೆ 2ನೇ ಪೇಪರ್ ಅಲ್ಲಿ ಆ ಪೇಪರ್ ನ ಮತ್ತೆ ಬರೀಬಹುದು ನೀವು, ಮತ್ತೆ 3ನೇ ಪೇಪರ್ ಅಲ್ಲಿ ಬರೀಬಹುದು. ಇಂಥ ಅವಕಾಶ ಎಲ್ಲಿದೆ ಹೇಳಿ? ನಿಜವಾಗ್ಲೂ ನಮ್ಮ ಮಾನ್ಯ ಇರುವಂತಹ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಸರ್, ಉನ್ನತ ಶಿಕ್ಷಣ ಆಗಿರುವಂತಹ ನಮ್ಮ ಸುಧಾಕರ್ ಸರ್ ಅವ್ರನ್ನ, ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸರ್ ಅವ್ರನ್ನ ನಾವು ನೆನೆಸಲೇಬೇಕು. ಇವತ್ತಿನಲ್ಲಿ ಶಿಕ್ಷಣ ಸಂಸ್ಥೆ ಉತ್ತಮವಾಗಿರುವಂತಹ ಒಂದು ಅಂಶಗಳನ್ನು ಹಾಕಿಕೊಟ್ಟಿದ್ದಾರೆ. ಸೊ ಹಾಗಾಗಿ ತಾವೆಲ್ಲರೂ ಕೂಡ ಮುಕ್ತ ಇರುವಂತಹ ಕಂಠದಿಂದಾಗಿ ನಿಮ್ಮೆಲ್ಲ ಇರುವಂತಹ ಉಪನ್ಯಾಸಕರಿಗೆ ಹೊಗಳಬೇಕು. ಅದರ ಜೊತೆಯಲ್ಲಿ ಮುಖ್ಯವಾಗಿರುವಂತ ಏನಪ್ಪಾ ಅಂದ್ರೆ ನಿಮ್ಮ ತಂದೆ ತಾಯಿನ ನೆನೆಯಲೇಬೇಕು. ನೀವು ಈ ಒಂದು ಸ್ಥಾನದಲ್ಲಿ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಿಮ್ಮ ತಂದೆ ತಾಯಿ. ನಾವು ಹೇಳ್ತೀವಿ, ನಾವು ನಮ್ಮ ತಂದೆ ತಾಯಿಯ ದೇವರು ಅಂತ ಹೇಳ್ತೀವಿ. ದೇವರು ಎಲ್ಲಾ ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ನಮ್ಮ ತಂದೆ ತಾಯಿಯರು ನಮಗೆ ದೇವರಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ತಂದೆ ತಾಯಿಯರನ್ನ ಪೂಜಿಸಿ ಇಲ್ಲಿರುವಂತಹ ಗುರುಗಳನ್ನ ನೆನೆದು ಉತ್ತಮವಾಗಿರುವಂತಹ ಅಂಕಗಳನ್ನಿರುವಂತ ತೆಗೆದುಕೊಂಡು ಬಂದು ನಮ್ಮ DHS ಕಾಲೇಜಿಗೆ ಒಳ್ಳೆ ಹೆಸರನ್ನ ತಗೊಂಡ್ಬರ್ಬೇಕಂತ ಕೇಳ್ತಾ, ಅದರ ಜೊತೆಯಲ್ಲಿ ಯಾರು 600ಕ್ಕೆ 600 ಅಂಕಗಳನ್ನು ತೆಗೆದುಕೊಳ್ತೀರಿ, 600ಕ್ಕೆ 600 ಅಂಕಗಳನ್ನು ಯಾರು ತಗೊಂಡ್ಬಿಡ್ತಾರೋ ಅವರಿಗೆ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಟ್ರಸ್ಟಿಂದ 10,001 ರೂಪಾಯಿ ಬಹುಮಾನವನ್ನು ಈ ಮೊತ್ತದಲ್ಲಿ ನಾನು ಘೋಷಣೆ ಮಾಡ್ತಿದ್ವಿ. 10,001 ರೂಪಾಯಿ ಬಹುಮಾನನ ಘೋಷಣೆ ಮಾಡ್ತಿದ್ವಿ. ಅದ್ರ ಜೊತೆಗೆ ನಿಮ್ಮ ಒಂದು ದೊಡ್ಡ ಬ್ಯಾನರ್, ನಿಮ್ಮ ಕಟೌಟ್ ಅನ್ನ ಇಡೀ ಊರಿನಲ್ಲಿ ಎಲ್ಲೆಲ್ಲಿದೆ ಮೇನ್ ಬಜಾರ್ಗಳಲ್ಲಿ ದೊಡ್ಡ ಕಟೌಟ್ ಅನ್ನ ಹಾಕ್ಲಾಗ್ತದೆ. ನೋಡಿ, ಈ ಅವಕಾಶ ಮತ್ತೆ ಮತ್ತೆ ಸಿಗೋದು, ಅದನ್ನ ಅವಕಾಶ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನನಗೆ ಇಲ್ಲಿ ಕರ್ಕೊಂಡು ಒಂದು ಎಳ್ಳು ಮಾತಾಡ್ಲಿಕ್ಕೆ ನೀವು ಬರೇ ಎಲ್ಲ ಕ್ಲಾಸ್ಗಳಲ್ಲಿ ಎಲ್ಲ ಲೆಕ್ಚರ್ಗಳ ಭಾಷಣವನ್ನ ಡೈಲಿ ಕೇಳ್ತಿರ್ತೀರಿ. ನಾವು ಬಂದು ಒಂದು 5-10 ನಿಮಿಷನ ಮಾತಾಡ್ತೀವಿ. ಆದರೆ
ಈ ದಿನದ ವಿಶೇಷ ಏನು ಅಂತಂದ್ರೆ ಮಿಸ್ಸಿಂಗ್ ಈಚ್ ಅದರ್ ಬೈ ದ ಎಮೋಷನ್, ಸಮ್ ಗುಡ್ ಇನ್ಸಿಡೆಂಟ್ಸ್ ಅಂಡ್ ಸಮ್ ಬ್ಯಾಡ್ ಇನ್ಸಿಡೆಂಟ್ಸ್. ಎನಿಹೌ, there was a line in English, time and tide waits for none. ಕಾಲ ಮತ್ತು ಸಮುದ್ರದ ಅಲೆಗಳು ಯಾರನ್ನೂ ತಡೆಯೋಕ್ಕಾಗಲ್ಲ, ಯಾರೂ ಅದನ್ನು ತಡೆಯೋಕ್ಕಾಗೋದಿಲ್ಲ. ಕಾಲ ಹೋಗ್ತಾನೆ ಇರುತ್ತೆ. ಇವತ್ತು ನೀವು ಸೆಂಡ್ ಆಫ್ ಯಾರು ಬಂದಿಲ್ಲ ಅಂದ್ರೂ ಸೆಂಡ್ ಆಫ್ ಮುಗಿಯುತ್ತೆ. ನೀವು ಯಾರು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂದ್ರೂ ಮುಂದೆ ಮತ್ತೆ ಒಂದು ಎಕ್ಸಾಮ್ ಡೇಟ್ ಬರುತ್ತೆ, ಅದಕ್ಕೆ ನೀವು ಹಾಜರಾಗಲೇಬೇಕು. ಸೊ ಹಾಗಾಗಿ ಬಂದಿರುವಂಥ ದಿನಗಳನ್ನು ನೀವು ಉಪಯೋಗಿಸ್ಕೊಂಡಿರ್ತೀರಿ. ದುರಂತ ಏನಂದ್ರೆ ಮನುಷ್ಯನಿಗೆ ಕೆಟ್ಟದು ಆಕರ್ಷಣೆ ಆದಷ್ಟು ಒಳ್ಳೆಯದು ಆಕರ್ಷಣೆ ಆಗೋದಿಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಏಜ್. ಸೊ ಈ ಒಂದು ಏಜ್ಗೆ ಸಂಬಂಧಪಟ್ಟಂತ ಒಂದು ಸಣ್ಣ ಕಥೆಯನ್ನ ಬಹುಶಃ ನೀವು ಕೇಳಿರಬಹುದು, ಅಥವಾ ಈ ಕಥೆಯನ್ನ ಕೇಳೋದರ ಜೊತೆಗೆ ಸ್ವಲ್ಪ ಸಾರಾಂಶದ ಬಗ್ಗೆ ಗಮನ ಇಟ್ಟು ಕಥೆಯನ್ನ ಕೇಳಿ ಆ ಕಥೆಯಲ್ಲಿರುವಂತ ಸಾರಾಂಶ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಹೇಗೆ ಅನ್ವಯಿಸುತ್ತೆ ಅನ್ನೋದನ್ನ ಸಣ್ಣ ಕಥೆಯ ಮುಖಾಂತರ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ. 2 ಜನ ಸಾಧುರು. ಈ ಸಾಧುರು ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಸಾಧು ಸಂತರು ಅಂತಂದ್ರೆ ಸನ್ಯಾಸಿಗಳು. ಅವರಿಗೆ ಸಂಸಾರ ಇರೋದಿಲ್ಲ. ಅವರು ಎಲ್ಲೆಲ್ಲಿ ಭಿಕ್ಷೆ ಸಿಗುತ್ತೋ ಆ ಭಿಕ್ಷೆಯನ್ನು ಸಂಗ್ರಹಿಸಿ ತನ್ನ ಒಂದು ದಿನದ ಜೀವನವನ್ನು ಕಳೆಯೋದು. ಅವ್ರಿಗೆ ದುಡ್ಡಿರೋದಿಲ್ಲ, ಇನ್ನೊಂದಿರೋದಿಲ್ಲ. ಹಾಗೆ ಒಂದು ದಿನ 2 ಜನ ಸಾಧುರು ಕಂಪ್ಲಿಯಿಂದ ಗಂಗಾವತಿಗೆ ಹೋಗ್ತಾ ಇದ್ರು. ಆದ್ರೆ ಇವತ್ತು ಕಂಪ್ಲಿ ಬಿಡಿಸಿದೆ, ಅವತ್ತು ಕಂಪ್ಲಿ ಬಿಡಿಸಿದ್ದಿಲ್ಲ. ಕಂಪ್ಲಿ ಬಿಡ್ಸ್ ಇಲ್ಲ ಅಂದ್ರೆ ಸಾಮಾನ್ಯವಾಗಿ ಯಾವ್ದ್ರಲ್ಲಿ ಹೋಗ್ಬೇಕು? ಹಡಗು, ಬೋಟಲ್ಲಿ ಹೋಗ್ಬೇಕು. ಅದೂ ಇಲ್ಲ ಅಂದ್ರೆ ಹೆಂಗ್ ಹೋಗ್ಬೇಕು? ಈಸ್ಕೊಂಡೇ ಹೋಗ್ಬೇಕು. ನಿಮಗೆಲ್ಲ ಗೊತ್ತಿರ್ಬೋದು, ಒಮ್ಮೊಮ್ಮೆ ನಾವು ಗಂಗಾವತಿಯಿಂದ ಈ ಕಡೆಗೆ ಬರ್ಬೇಕಾದಾಗ ಹೊಳೆ ಇರೋದಿಲ್ಲ, ಹಿಂಗ್ ಹೋಗಿರೋದು ಹೊಳೆ ಸ್ಟಾರ್ಟ್ ಆಗಿರುತ್ತೆ. ಹಂಗೆ ಒಂದ್ಸರಿ 2 ಜನ ಸಾದ್ರು ಕಂಪ್ಲಿಯಿಂದ ಗಂಗಾವತಿಗೆ ಭಿಕ್ಷೆ ಬೇಡಕ್ ಹೋದ್ರು. ಎಲ್ಲ ಭಿಕ್ಷೆ ಬೇಡ್ತಾ ಇದ್ರು. ಭಿಕ್ಷೆ ಬೇಡೋದಾಯ್ತು. ಬಹುಶಃ ಅವ್ರು ಹಿಂಗ್ ಹೋಗ್ಬೇಕಾದಾಗ ನೀರು ಆಳ ಕಡಿಮೆ ಇತ್ತು, ಈಸ್ಕೊಂಡೇ ಹೋದ್ರು. ಬಟ್ ಹಿಂಗ್ ಬರ್ಬೇಕಾದಾಗ ಹೊಳೆ ಬಂದ್ಬಿಟ್ಟಿತ್ತು. ಬಟ್ ಅವ್ರಿಗೆ ಈಸಾಗಿ ಬರುತ್ತೆ. ಆದ್ರೆ ಪಕ್ಕದಲ್ಲಿ ಒಬ್ಬ ವ್ಯಕ್ತಿಯನ್ನ ನೋಡಿದ್ರು. ಅವರು ಯಾರು ಅಲ್ಲ, ಒಬ್ಬ ಹೆಣ್ಮಗಳು ಹಣ್ಣು ಮಾರಕ್ ಹೋಗಿದ್ಲು. ಎಲ್ಲಿಗೆ? ಗಂಗಾವತಿಗೆ. ಹಂಗ್ ಹಣ್ಣು ಮಾರಕ್ ಹೋದಾಗ ಏನಾಗಿತ್ತು ಅಂತಂದ್ರೆ ಆ ಹೆಣ್ಮಗಳಿಗೆ ಈಜ್ ಬರೋದಿಲ್ಲ, ಒಂದೇದು. ಎರಡನೇದೇನಂದ್ರೆ ಆ ಹೆಣ್ಮಗಳು ಆಗ್ತಾನೆ ಒಂದು ಮಗುವಿಗೆ ಜನ್ಮ ನೀಡಿದಂತವಳು. ಬಹುಶಃ ಒಂದು ಸಣ್ಣ ಮಗು ಇದೆ ಮನೆಯೊಳಗಡೆ, ಎದೆ ಹಾಲು ಕೊಡ್ಬೇಕು ಬಂದು. ಬಟ್ ಈಗ ಬರೋಕೆ ಸಾಧ್ಯನೇ ಇಲ್ಲ. ಈಗ ಹೋಗಿದಂತ ವ್ಯಕ್ತಿ ಈಗ ಬರೋದಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಹೊಳೆ ಬಂದ್ಬಿಟ್ಟಿದೆ. ಏನಾಯ್ತು ಅಂತಂದ್ರೆ ಆ ವ್ಯಕ್ತಿಯನ್ನ ಈ 2 ಜನ ಮುಟ್ಟೋ ಹಾಗಿಲ್ಲ. ಯಾಕೆ ಅಂತ ಗೊತ್ತು? ಅವ್ರು ಸನ್ಯಾಸಿಗಳು, ಯಾವುದೇ ಕಾರಣಕ್ಕೂ ಹೆಣ್ಣನ್ನ ಸ್ಪರ್ಶಿಸೋ ಹಾಗಿಲ್ಲ. ಮಾನವೀಯತೆಯಿಂದ ಆ ವ್ಯಕ್ತಿಯನ್ನ ಆ ಕಡೆಯಿಂದ ಈ ಕಡೆಗೆ ದಾಟಿಸಬಹುದು. ಅಲ್ಲಿರುವಂತ ಎಷ್ಟು ಜನ ಸಾಧುಗಳಿದ್ದಾರೆ? 2 ಜನ ಸಾಧುಗಳಿದ್ದಾರೆ. ಆಗ ಒಬ್ರಿಗೊಬ್ರು ಮಾತಾಡ್ಕೊಂಡ್ರು, ಏನಪ್ಪಾ ಈಗ ಏನೇ ಆಗಿರ್ಲಿ, ನಾವು ಆ ಹೆಣ್ಮಗಳು ಪಾಪ ಮನೆಯಲ್ಲಿ ಮಗು ಇದೆ ಅಂತ ಹೇಳ್ತಾ ಇದ್ದಾಳೆ, ಆ ಕಡೆ ಆ ನದಿಯನ್ನ ದಾಟಿಸ್ಬಿಡೋಣ ನಮ್ಮದೇ ಆಗಿರೋದೊಂದು ಕಲೆ ಮೂಲಕ ಅಂತ ಅಂದ್ರು. ಅದ್ರಲ್ಲಿ ಒಬ್ಬ ವ್ಯಕ್ತಿ ಅಂದ, ಬೇಡ ಬೇಡ, ಮುಟ್ಬಾರ್ದು, ನಾವು ಹೆಣ್ಮಕ್ಳನ್ನ ಯಾವುದೇ ಕಾರಣಕ್ಕೆ ಮುಟ್ಬಾರ್ದು ಅಂತ. ಇನ್ನೊಬ್ಬನೇನಂದ, ಸರಿ ನೀನ್ ಮುಟ್ಬೇಡ, ನಾನೇ ಆ ತಾಯಿಯನ್ನ ನನ್ನ ಹೆಗಲ ಮೇಲೆ ಹೊತ್ಕೊಂಡು ಆ ನದಿಯನ್ನ ದಾಟಿಸಿ ಈ ಕಡೆ ಬಿಡ್ತೀನಿ ಕಂಪ್ಲಿಗೆ ಅಂತ ಅಂದ. ಧೈರ್ಯ ಮಾಡಿದ. ಆ ಹೆಣ್ಮಗುವನ್ನ ಆ ಕಡೆಯಿಂದ ಈ ಕಡೆಗೆ ನದಿ ದಾಟಿಸಿ ಬಿಟ್ಟ. ಆ ಹೆಣ್ಮಗಳು ಅವ್ರಿಗೆ ಕೃತಜ್ಞತೆ ಹಿಡಿದು ಬಂದರು. ಈಗ ಈ 2 ಜನಕ್ಕೆ ಒಂದು ವೈಮನಸ್ಸು ಬಂತು. ವೈಮನಸ್ಸು ಯಾಕೆ ಬಂತು? ನಾನ್ ಮುಟ್ಬೇಡ ಅಂತ ಹೇಳಿದ್ರೆ ಹೆಣ್ಮಗಳು, ಅದು ಮುಟ್ಟಿದ್ದೀನಿ. ಇನ್ನೊಬ್ಬನಂಗಿದ್ದ, ಅವ್ನು ಸುಮ್ಮನೆ ಬರ್ತಾನೆ ಇದ್ದ. ಎಲ್ಲಿಂದ ಬರ್ತಾ ಇದ್ರು ಅಂತಂದ್ರೆ ಕಂಪ್ಲೀಟ್ ಬ್ರಿಡ್ಜ್ ಇಂದ ಹಿಡಿದು ಹತ್ರ ಬಸ್ ಸ್ಟ್ಯಾಂಡ್ ವರೆಗೆ ಬಂದ್ರು. ಮಾತಾಡ್ಕೊಂತ ಬಂದ್ರು, ನೀನ್ ತಪ್ಪು ಮಾಡಿದೆ, ನೀನ್ ತಪ್ಪು ಮಾಡಿದೆ, ನೀನ್ ತಪ್ಪು ಮಾಡಿದೆ ಅಂತ ಹೇಳಿ. ಯಾರು ಅಂತಂದ್ರೆ ಆ ಹೆಣ್ಮಗಳನ್ನ ಮುಟ್ಟದೇ ಇರುವಂತ ಒಬ್ಬ ವ್ಯಕ್ತಿ, ಆ ಹೆಣ್ಮಗಳನ್ನ ಭುಜದ ಮೇಲೆ ಕೂಡಿಸ್ಕೊಂಡು ನದಿ ದಾಟಿಸಿರುವಂತ ಒಂದು ವ್ಯಕ್ತಿ. ಇಬ್ರು ಸನ್ಯಾಸಿಗಳೇ. ಅವಾಗ ಅಲ್ಲೇಲಿದ್ದ ಅವನು ಇವನಿಗೆ ಬೈಕ್ ಅಂತ ಬರ್ತಾ ಇದ್ದ, ನನ್ನ ಒಂದು ರೀತಿ ನೆಗೆಟಿವ್ ಒಳಗೆ ಅಂತ ಬರ್ತಾ ಇದ್ನಲ್ಲ, ಒಂದು ಕ್ಷಣ ನಿಂತರ ಬಸ್ ಸ್ಟ್ಯಾಂಡ್ ಹತ್ರ ಬಂದ ಕೂಡಲೇ ನಿಂತು ಆ ಹೆಣ್ಮಗಳನ್ನ ಭುಜದ ಮೇಲೆ ಹೊತ್ಕೊಂಡು ಬಂದಿರುವಂತ ವ್ಯಕ್ತಿ ಅವ್ನ ಪಕ್ಕದಿರುವಂತ ಸನ್ಯಾಸಿ ಸ್ನೇಹಿತನಿಗೆ ಹೇಳ್ದ, ಈ ಮೈಂಡ್ ಏನಿದೆಲ್ಲ ನೀವ್ ಹೆಂಗ್ ಥಿಂಕ್ ಮಾಡ್ತೀರಿ ಹಂಗ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಈ ಸ್ಟೇಟ್ಮೆಂಟ್. ನಾನು ಆ ಹೆಣ್ಮಗಳನ್ನ
ಆ ಕಡೆ ದಡದಿಂದ ಈ ಕಡೆ ದಡದವರೆಗೆ ಮಾತ್ರ ನಾನು ಭುಜದ ಮೇಲೆ ಎತ್ಕೊಂಡು ಬಂದು ಬಿಟ್ಟಿದ್ದೀನಿ. ನೀನು ಎಲ್ಲಿವರೆಗೆ ತಗೊಂಡ್ ಬಂದಿದ್ದೀವಿ ಗೊತ್ತಾ ಹೆಣ್ಮಗಳನ್ನ ಅಂತಂದ. ಎಲ್ಲಿವರೆಗೆ ತಗೊಂಡು ಬಂದಿದೆ ಅಂತ, ಬ್ರಿಡ್ಜಿಂದ ಹಿಡಿದು ಬಸ್ ಸ್ಟ್ಯಾಂಡ್ ವರೆಗೆ ನಿನ್ನ ತಲೆ ಒಳಗೆ ಇಟ್ಕೊಂಡು ಬಂದಿದೆ ಹೆಣ್ಮಗಳನ್ನ. ಅರ್ಥ ಆಯ್ತಾ? ಅಂದ್ರೆ ನಿಮ್ಮ ತಲೆ ಒಳಗಡೆ ಯಾವುದು ಬೇಕೋ ಅದನ್ನ ಬಿಟ್ಟು ಯಾವುದು ಬೇಡೋ ಅದನ್ನೆಲ್ಲವೂ ಹಿಡ್ಕೊಳ್ತೇವೆ. ಅದೇ ನಮ್ಮಲ್ಲಿ ಇರುವಂತ ಕೆಟ್ಟ ಗುಣಗಳ ಒಂದು ಲಕ್ಷಣ. ಈಗ ನಿಮಗೂ ಕೂಡ ಎಜುಕೇಶನ್ಗೆ ಬಂದಿದ್ದೀರಿ, ನಿಮ್ಮಲ್ಲಿ ಕೂಡ ನಿಮ್ದೇ ಹಂತದಲ್ಲಿ ನಾವು ಬಂದವರು, ಇಲ್ಲ ಅದೇ ಎಜುಕೇಶನ್ ಬಂದವರು. ಬಹುಶಃ ನಮಗೆ ಯಾವುದು ಬೇಕೋ ಅದನ್ನ ಬಿಟ್ಟು ಉಳಿದದನ್ನೆಲ್ಲ ಮಾಡ್ತೇವೆ. ಇವತ್ತು ಗೊತ್ತಿರ್ಬೋದು, ಒಂದು ಕಾಲದಲ್ಲಿ ನಾವು PUC ಮಾಡ್ಬೇಕಂತಂದ್ರೆ ಸ್ಟಡಿ ಮಟೀರಿಯಲ್ಸ್ ಗೈಡ್ ತಗೋಬೇಕಾಗಿತ್ತು, ಇಲ್ಲ ಯಾವ್ದಾದ್ರು ನೋಟ್ಸ್ ಅನ್ನ ಜೆರಾಕ್ಸ್ ಹಾಕ್ಬೇಕಾಗಿತ್ತು. ಅದು ಅವತ್ತಿಗೆ ಜೆರಾಕ್ಸ್ ಬಹಳ ಕಾಸ್ಟ್ಲಿ. ಇನ್ನ ಇಂಟರ್ನೆಟ್ಗಳಂತೂ ಆಗ್ತಾನೆ ಆಗಿರುವಂಥದ್ದು ಬಹಳ ಕಷ್ಟ. ಜಸ್ಟ್ ನೀವು ಒಂದು ಮೊಬೈಲ್ ಆ್ಯಪ್ ಅಲ್ಲಿ ಸಾವಿರಾರು ಬುಕ್ಸ್ ಸಿಗ್ತದೆ, ಎಷ್ಟೋ ಗ್ರೂಪ್ಗಳಿದ್ದಾವೆ, ಸ್ಟೇಟ್ ಲೆವೆಲ್ಗೆ ಸಬ್ಜೆಕ್ಟ್ ವೈಸ್ ಗ್ರೂಪ್ಗಳಿದೆ. ನಿಮ್ಗೆ ಲೆಕ್ಚರರ್ಸ್ ಎಲ್ಲರಿಗೂ ಗೊತ್ತಿದೆ. ನೀವು ಪ್ರಿಂಟ್ ತೆಗೆಸ್ಕೊಳ್ಳೋಕೆ ಆಗಂಗಿಲ್ಲ, ಅಷ್ಟೊಂದು ನೋಟ್ಸ್ಗಳಿದೆ. ಅದನ್ನೆಲ್ಲ ಬಿಟ್ಟು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, XYZ ಭಾಳಷ್ಟಿದ್ದಾವೆ. ಅವನ್ನೆಲ್ಲದನ್ನು ಕೂಡ ನಮ್ಗಿಂತ ಚೆನ್ನಾಗಿ ನೀವು ಯೂಸ್ ಮಾಡ್ತೀರಿ, ಅದರಲ್ಲಿ ಭಾಳ ನಿಪುಣರು ನೀವು. ಸೊ ಈಗ ಆ ಎರಡು ಸನ್ಯಾಸಿಗಳು ಯಾರು ಅಲ್ಲ, ನಿಮ್ಮಲ್ಲಿ ಒಬ್ಬನು ಒಳ್ಳೆಯವನು, ಇನ್ನೊಬ್ಬನು ಕೆಟ್ಟವನು. ಈ ಎಕ್ಸಾಮ್ ಮುಗಿಯೋವರೆಗೂ ನೀವು ಸನ್ಯಾಸಿಗಳಾಗಿದ್ರೆ ಮಾತ್ರ ಎಕ್ಸಾಮ್ ಅಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಕತೆ. ಅದಕ್ಕೆ ನಮ್ಮ ಇಂಗ್ಲಿಷ್ ಫಸ್ಟ್ ಅಂಡ್ ಸೆಕೆಂಡ್ ಇಯರ್ ಇಬ್ರು ಸ್ಟೂಡೆಂಟ್ಸ್ಗಳು ಕೇಳಿರ್ತೀರಿ, ಮ್ಯಾನ್ಸ್ ಟ್ರೂ ರಿಲಿಜಿಯಸ್ ಈಸ್ ಎಜುಕೇಶನ್ ಆರ್ ಎಜುಕೇಶನ್ ಈಸ್ ಮ್ಯಾನ್ಸ್ ಟ್ರೂ ರಿಲಿಜಿಯಸ್ ಸೇಡ್ ಬೈ ಹೂಮ್. ನೀವೆಲ್ಲರೂ ಪಾಠ ಕಲ್ತಿದ್ರಿ ಫಸ್ಟ್ PUC ಅಂಡ್ ಸೆಕೆಂಡ್ PUC. ಈ ಒಂದು ವಾಕ್ಯ ಇದೆ. ಈ ಪಾಠ ಕೂಡ ಬಹಳ ಇನ್ಸ್ಪಿರೇಷನ್ ನಿನಗಿಂತ ನಮಗೆ. ಅದು ಯಾವ ಪಾಠ ಅಂತ ನಿಮಗೆ ಗೊತ್ತಿರ್ಬೋದು, ನಮ್ಮ ಇಂಗ್ಲಿಷ್ ಸರ್ ಅದನ್ನು ಮಾಡಿರ್ತಾರೆ. ಅದು ಯಾವ ಪಾಠ ಅಂತ ಒಂದು ನನ್ನ ಪ್ರಶ್ನೆ ಕೇಳಿದ್ರೆ ಉತ್ತರ ಮಾಡೋಕ್ಕಾಗುತ್ತಾ? ಮ್ಯಾನ್ಸ್ ಎಜುಕೇಶನ್ ಈಸ್ ಮ್ಯಾನ್ಸ್ ಟ್ರೂ ರಿಲಿಜಿಯನ್ ಅಂತ ಒಂದು ವಾಕ್ಯ ಇದೆ. ಯಾವ ಪಾಠ? ಯಾರು ಹೇಳ್ತೀರಿ? ಇಲ್ಲ, ನಾನು ನಿಮಗೆ ಒಂದು ಕ್ಲೂ ಕೊಡ್ತೀನಿ. ವರ್ಲ್ಡ್ ಯಂಗೆಸ್ಟ್ ಹೆಡ್ ಮಾಸ್ಟರ್ ಬಾಬರ್ ಅಲಿ, ಹೌದಲ್ಲ? ಅವನಿಗೆ ಇನ್ಸ್ಪಿರೇಷನ್ ಇದೆ. ಅವ್ರ ಅಪ್ಪನ ಹೆಸರು ಏನು? ನಾಸಿರುದ್ದೀನ್ ಶೇಖ್. ಅವ್ರು ಏನ್ ವ್ಯಾಪಾರ ಮಾಡ್ತಿರ್ತಾರೆ, ಅವನೇನ್ ಮಾಡ್ತಿರ್ತಾನೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಅದು ಬರೀ ಪಾಠ ಓದಿ ಎಕ್ಸಾಮ್ ಬರೆಯೋದಕ್ಕಲ್ಲ, ದಟ್ ವಾಸ್ ಮಾಡೆಲ್ ಫಾರ್ ಯು. ನಮ್ಮಲ್ಲಿ ಪಾಠಗಳಲ್ಲಿ ಬರೀ ಕಥೆಗಳಿರ್ತವೆ. ನಮ್ಮ ಇಂಗ್ಲಿಷ್ ವಿಷಯಕ್ಕೆ ಬಂದ್ರೆ ಆ ಕಥೆಗಳು ನಾವೇನ್ ಅನ್ಕೊಳ್ತೇವೆ ಅಂದ್ರೆ, ಸರ್ ನೋಟ್ಸ್ ಹಾಕ್ರಿ, ಕ್ವಶನ್ ಅಂಡ್ ಆನ್ಸರ್ ಬರೀತೀವಿ, ಮುಗೀತು, ನಮಗೆ ಮಾರ್ಕ್ಸ್ ಕೊಟ್ರೆ ಸಾಕು ಅಂತ. ಬಹುಶಃ ನನ್ನ ವಿಷಯದ ಬಗ್ಗೆ ನಾನು ಹೇಳೋದಾದ್ರೆ, ನಮ್ ಬರೀ ಕಥೆಗಳಲ್ಲ, ಕಥೆಗಳ ಜೊತೆಗೆ ನಿಮಗೆ ಒಂದು ವಿಷಯ ಮತ್ತು ಜೀವನದ ನೈತಿಕೆಯನ್ನು ಕಲಿಸಿಕೊಳ್ಳುವಂತ ಪ್ರತಿಯೊಂದು ಪಾಠಗಳು ಕೂಡ ನಮ್ಮಲ್ಲಿದ್ದಾವೆ. ಫಾರ್ ಎಕ್ಸಾಂಪಲ್ ಸೆಕೆಂಡ್ PUCಗೆ ಫಸ್ಟ್ ಪಾಠ ರೋಮಿಯೋ ಅಂಡ್ ಜೂಲಿಯಟ್ ಅಂತಿದೆ. ಆ ರೋಮಿಯೋ ಅಂಡ್ ಜೂಲಿಯಟ್ ಅಂದ್ಕೊಳ್ಳಿ, ನಿಮ್ಮ ಮನಸ್ಸಿನೊಳಗಡೆ ಬರುವಂತ ವಿಚಾರಗಳೇ ಬೇರೆ, ಫಿಲ್ಮ್ಗಳು, ಹೀರೋಗಳು, ಹೀರೋಯಿನ್ಗಳು. ಅಂಡ್ ಅಟ್ ದ ಸೇಮ್ ಟೈಮ್ ದಟ್ ಟಾಪಿಕ್ ಎಂಡ್ಸ್ ವಿತ್ ಟ್ರಾಜಿಡಿ. ಗೊತ್ತಲ್ಲ ಅದೇನಾಗುತ್ತೆ ಅಂತ ಹೇಳಿ. ನಮ್ಮ ವಿಚಾರಗಳು ಕೂಡ ಹಾಗೆ ಇರಲಿ ಅಂತ ಹೇಳ್ತಾ ಈ ಒಂದು ಎರಡು